ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಾನದ ಹತ್ತಿರ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ. ಅದಕ್ಕೆ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ ಆಗಿದೆ. ನೋಡಿ, ನಮ್ಮ ಪುತ್ತೂರು ಹೀಗೆ ಕಂಗೊಳಿಸ್ತಾ ಇದೆ. ನೋಡಿ, ಲೈಟಿಂಗ್ಸಲ್ಲಿ ತುಂಬ ಕಂಗೊಳಿಸ್ತಾ ಇದೆ. ನಾವು ಹೋಗೋದ್ರೊಳಗೆ ಆಲ್ರೆಡಿ ಟೈಮ್ ಆಗೋಗಿತ್ತು. 7 ಗಂಟೆ ಆಗಿತ್ತು. ಅಷ್ಟರೊಳಗಾಗಲೇ ಸ್ಟಾರ್ಟ್ ಆಗಿತ್ತು. ಬಟ್ ನನಗೆ ಚೇರು ಎಲ್ಲೂ ಸಹ ಸಿಗಲಿಲ್ಲ. ಕೆಳಗಡೆನೇ ಕೂತ್ಕೊಂಡ್ವಿ. ಬಟ್ ಚೇರು ನಮ್ಮ ತಾಯಿಗೂ ಮತ್ತು ನಮ್ಮ ಅತ್ತೆಗೂ ಸಿಕ್ತು. ನಾವು ಕೆಲವ್ರು ನಿಂತ್ಕೊಂಡ್ವಿ, ಮತ್ತು ಮಕ್ಕಳನ್ನೆಲ್ಲ ಸಹ ಅಲ್ಲೇ ಕೆಳಗಡೆ LED TVಯಿಂದ ಸ್ವಲ್ಪ ಕೆಳಗಡೆನೇ ಕೂರಿಸಿದ್ವಿ. ಕೂತ್ಕೊಳ್ಳಿ, ಪಾಪ ಮಕ್ಕಳೆಲ್ಲ ಎಷ್ಟು ತನಕ ನಿಂತ್ಕೋತಾರೆ ಅಂದ್ಬಿಟ್ಟು ಸ್ವಲ್ಪ ಕೂರಿಸಿದ್ವಿ. ಕೂತ್ಕೊಂಡು ನೋಡ್ತಾ ಇದ್ರು. ಅಷ್ಟರಲ್ಲಾಗಲೇ ಪೂಜೆ ಸ್ಟಾರ್ಟ್ ಆಗಿತ್ತು. ನಾವು ನೋಡ್ತಾ ಇದ್ವಿ. ನೋಡೋದು ಒಂದು ಕಡೆ ಅಂದರೆ, ಮತ್ತೊಂದು ಕಡೆ ಚೇರ್ ಹುಡ್ಕೋದು, ಎಲ್ಲಿ ಚೇರ್ ಖಾಲಿ ಆಗುತ್ತೆ, ಎಲ್ಲಿ ಅಂತ. ಅದರಲ್ಲಿ ನಮ್ಮ ಪಾಪು ಅಲ್ಲಿ ಸೌಂಡ್ ಬರ್ತಾಯಿದ್ರೆ ಇವನಿಲ್ಲಿ ನಗಾಡೋದು, ಡ್ಯಾನ್ಸ್ ಮಾಡೋದು ಎಲ್ಲ ಇತ್ತು ಅವನಿಗೆ. ಅವ್ರಿಗೇನೋ ಒಂಥರ ಖುಷಿ. ಮತ್ತು ಆ ಕಡೆಯಿಂದ ಫ್ಯಾನ್ ಸಹ ಬೀಳಿಸ್ತಾ ಇತ್ತು ಅವನಿಗೆ, ತಣ್ಣಗೆ ಆಗ್ತಾಯಿತ್ತು. ಅದೊಂದು ಖುಷಿ ಇತ್ತು ಅವನಿಗೆ. ಬಟ್ ಯಾರು ಬರ್ತಾಯಿದ್ರು ನೋಡಲ್ಲ, ಅವನು ಒಂದೇ ಆಟ. ನೋಡಿ, ಅವನದೇ ಆಟ ಆಡ್ತಾನೆ ಇದ್ದ. ಇನ್ನು ನನ್ನ ಮಗ ನಿಂತೇ ಇದ್ದಾನೆ. ಹೋಗಿ ಕೂತ್ಕೊ, ಅಲ್ಲಿ ಚೇರ್ ಇದೆ, ಕೂತ್ಕೊಂಡ್ರೂ ಸಹ ಕೂತ್ಕೊಳ್ಳೋ ಮನಸ್ಥಿತಿ ಇಲ್ಲ ಅವನಿಗೆ. ಅದರಲ್ಲೂ ಮುಜುಗರ, ಯಾರು ಏನಂತಾರಪ್ಪ ಅಂತ ಮುಜುಗರ ಬೇರೆ ಅವನಿಗೆ. ನೋಡಿ, ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ. ಭಾರಿ ಖುಷಿಯಾಯಿತು. ಬಟ್ ನಿಂತ್ಕೊಂಡೇ ನೋಡ್ತಾ ಇದ್ವಿ, ಚೇರ್ ಸಿಗಲೇ ಇಲ್ಲ. ಲಾಸ್ಟಿಗೆ ಒಂದು ಕಡೆ ಸಿಕ್ತು ಒಟ್ಟಿನಲ್ಲಿ. ನೋಡಿ, ನಮ್ಮ ಪಾಪು ಅದನ್ನು ನೋಡ್ಕೊಂಡು ಕುಂತಿದ್ದಾನೆ. ಏನೇ ಆಗಲಿ ನಾವು ಬೇಗನೆ ಹೋಗಬೇಕು. ನಮಗೆ ಸೀಟೆಲ್ಲ ಸಿಗಬೇಕು ಅಂದರೆ ಆಲ್ಮೋಸ್ಟ್ ನಾವು ಬೇಗನೆ ಹೋಗಬೇಕು. ನೋಡಿ, ನಿಜವಾಗ್ಲೂ ಆ ಮಂತ್ರಗಳ ಮಧ್ಯೆ ಆ ದೇವರ ಇದು ಪೂಜೆ ಎಲ್ಲ ಇತ್ತಲ್ಲ, ಬಹಳ ಚೆನ್ನಾಗಿತ್ತು. ಮತ್ತು ನೋಡಿ, ಅದೊಂದು ಕ್ಯಾಪ್ಚರ್ ಮಾಡಿದ್ದೀನಿ, ಫೋಟೋ ಕ್ಯಾಪ್ಚರು ಡೈರೆಕ್ಟಾಗಿ. ಬಟ್ ನಾವು LED ಸ್ವಲ್ಪ ನೋಡಿದ್ದು ಜಾಸ್ತಿ ದೇವ್ರನ್ನ. ಲಾಸ್ಟಿಗೆ ಈ ಕಡೆ ನಮಗೆ ಸ್ವಲ್ಪ ಜಾಗಗಳು ಸಿಕ್ತು. ಹಾಗಾಗಿ ಈ ಕಡೆ ಬಂದಾಗ ಫೋಟೋ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಬಟ್ ನಮಗೆ ದೂರಕ್ಕೆ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಿರ್ಲಿಲ್ಲ ದೇವರು. ಈ ಕಡೆ ಸೈಡಲ್ಲಿ LED ಹಾಕ್ತಿದ್ರಲ್ಲ, ಅದರಿಂದನೇ ನೋಡ್ತಾ ಇದ್ವಿ. ನೋಡಿ, ಆರತಿ ಮಾಡ್ತಾಯಿದ್ದಾರೆ ದೇವರಿಗೆ. ಇನ್ನು ಮಾಂಗಲ್ಯ ಧಾರಣೆ ಆಗಲಿಲ್ಲ. ಬಟ್ ವರ ಪೂಜೆ, ವಧು ಪೂಜೆ ಎಲ್ಲ ಆಗ್ತಾಯಿತ್ತು. ಮಾಮೂಲಿ ನಮ್ಮಗಳ ಮದುವೆಲಿ ಹೇಗೆ ಪೂಜೆ ನಡೆಯುತ್ತೆ, ಇದು ಶಾಸ್ತ್ರಗಳು ಹೇಗೆ ನಡೀತೋ ಆ ಥರ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಈಗ ನೋಡಿ, ದೇವತೆಗಳನ್ನ ಕರ್ಕೊಂಬರ್ತಾ ಇದ್ದಾರೆ ವೆಂಕಟೇಶ್ವರ ಅವರ ಮುಂದೆ. ಅಂದರೆ ಅದು ಆ ಡ್ಯಾನ್ಸ್ ಮಾಡಿಸ್ಕೊಂಡು ಕರ್ಕೊಂಬರ್ತಾರಲ್ಲ, ಅದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆಲ್ಲ. ಉಯ್ಯಾಲೆ ಥರ ಹಾಡಿಸ್ಕೊಂಡು ದೇವ್ರುಗಳು ಎರಡನ್ನೂ ಕರ್ಕೊಂಬಂದು ಕೂರಿಸ್ತಾರೆ. ನೋಡಿ, ಚೆನ್ನಾಗಿದೆ. ನೋಡಿ, ಅವರು ಹೇಗೆ ಎಷ್ಟು ಚೆನ್ನಾಗಿ ಹೆಜ್ಜೆ ಹಾಕ್ತಾರೆ ಅಂದರೆ, ದೇವರುಗಳನ್ನ ಇಟ್ಕೊಂಡು ಉಯ್ಯಾಲೆ ಮಾಡಿಕೊಂಡು ಚೆನ್ನಾಗಿ ಹೆಜ್ಜೆ ಹಾಕಿದ್ರೆ. ನಂತರ ಊಟಕ್ಕೆ ಹೋದ್ವಿ. ಊಟದಲ್ಲಿ ತುಂಬ ರಶ್ ಇತ್ತು. ಮಾಂಗಲ್ಯ ಧಾರಣೆದು ತೆಗಿಲಿಕ್ಕಾಗಲಿಲ್ಲ ನನಗೆ, ಯಾಕಂದರೆ ಮಕ್ಕಳೆಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಊಟದ ಹಾಲ್ಗೆ ಹೋದ್ವಿ. ನಂತರ ಮಕ್ಕಳಿಗೆ ಬರೀಲಿಕ್ಕೆ ಶಿವ ಶಿವ ಮತ್ತು ರಾಮ ರಾಮ ಅಂತ ಒಂದೊಂದು 108 ಸಾರಿ ಇತ್ತು. ಅದನ್ನು ಬರೆಸಿದ್ವಿ. ಫೈನಲಿ ಇದು ದೀಪ, ಈ ಲೈಟಿಂಗ್ಸ್ ಎಲ್ಲ ತೆಗೆದಿದ್ದು ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡಿದ್ವಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ಆಗ. ಅಂದರೆ ಜನ ಎಲ್ಲ ಕಡಿಮೆ ಆಗಿದ್ದರು, ನೋಡ್ತಾ ಇದ್ವಿ. ನೋಡಿ, ಇಲ್ಲಿ ಹಾಕಿರೋ ಫ್ಯಾನ್ಗಳು ಎಷ್ಟು ದೊಡ್ಡದು ಅಂದರೆ, ಇಡೀ ಅಲ್ಲಿ ಸುತ್ತ ಸರೌಂಡಿಂಗ್ ಒಂದು ಸುಮಾರು ದೂರದವರೆಗೂ ಇದು ಗಾಳಿ ಬೀಸುತ್ತೆ. ನಿಜವಾಗ್ಲೂ ಈ ಥರ ಹಾಕ್ಸಿದ್ದು ಬೆಟರ್ ಆಯಿತು. ಯಾಕಂದರೆ ಆ ಜನಗಳ ಮಧ್ಯೆ ಉಸಿರಾಟದ ವಾಸನೆ ಎಲ್ಲ ಇರೋ ಮಧ್ಯೆ ಆ ಗಾಳಿ ಬೀಸ್ತಿದ್ದಾಗ ಅಷ್ಟು ನಮಗೆ ಇದಾಗಲಿಲ್ಲ. ಚೆನ್ನಾಗಿತ್ತು. ಮತ್ತು ಜನ ಸಹ ತುಂಬ ಜನ ಇದ್ದರು. ಜನ ಏನು ಕಡಿಮೆ ಆಗಿರಲಿಲ್ಲ. ಆದರೆ ಆಮೇಲೆ ಊಟಕ್ಕೆಲ್ಲ ಹೋದಾಗ ಸ್ವಲ್ಪ ಜನ ಕಡಿಮೆ ಆಗಿದ್ದರು. ನೋಡಿ, ಇದು ಲೈಟಿಂಗ್ಸ್ ತೆಗೆದು ಪೂಜೆ ಮಾಡ್ತಾಯಿರೋದು. ದೀಪದ ಬೆಳಕಲ್ಲಿ ಪೂಜೆ ನಡೀತಾ ಇದೆ. ಮಾಂಗಲ್ಯ ಧಾರಣೆ ಎಲ್ಲ ಆದಮೇಲೆ ಇದು ದೀಪದ ಬೆಳಕಲ್ಲಿ ಪೂಜೆ ಮಾಡ್ತಾಯಿರೋದು. ನೋಡಿ, ಆ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅದು ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆಲ್ಲ ಖುಷಿ ಆಯಿತು. ಮತ್ತು ನನಗೆ ಆ ಫ್ಯಾನು ತುಂಬ ಇಷ್ಟ ಆಗೋದು. ಎಷ್ಟು ದೂರಕ್ಕೂ ಗಾಳಿ ಬೀಸುತ್ತೆ ಅಂದರೆ ತುಂಬ ಇಷ್ಟ ಆಯಿತು ಅಂತ ನನಗೆ.
ಭಜನೆಗಳು ಸಹ ನಡೀತಾ ಇತ್ತು, ಸಂಗೀತ ಕಾರ್ಯಕ್ರಮ ಎಲ್ಲ ಆಗ್ತಾಯಿತ್ತು. ಚೆನ್ನಾಗಿತ್ತು ಸಂಗೀತ ಕಾರ್ಯಕ್ರಮ. ಫೈನಲಿ ಲೈಟ್ ಆನ್ ಮಾಡಿದರು ನೋಡಿ, ಈ ಥರ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇತ್ತು. ಇದು ಲೈಟಿಂಗ್ಸಲ್ಲಿ. ಬಟ್ ನನಗೆ ಸ್ವಲ್ಪ ಫೇಸಲ್ಲಿ ಅಷ್ಟು ಕ್ಲಾರಿಟಿ ಕಾಣಲಿಲ್ಲ, ಯಾಕಂದರೆ ತುಂಬ ಹಿಂದೆ ಇದ್ವಲ್ಲ, ಹಾಗಾಗಿ. ಎಲ್ಲರಿಗೂ ಆ ಶ್ರೀನಿವಾಸ ಸ್ವಾಮಿ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ಮಹಾಲಿಂಗೇಶ್ವರ ಸ್ವಾಮಿ